ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡೋಂಟ್ ಕೇರ್, ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ನಮ್ಗೆ ದುಡ್ಡು ಬೇಕು, ನಾವು ಕೊಟ್ಟಿದ್ದು ನಮ್ಗೆ ವಾಪಸ್ ಬೇಕು. ಜಸ್ಟ್ ಕೇವಲ 2,000 ರೂಪಾಯಿಗೆ ಸಿಬ್ಬಂದಿಯಿಂದ ಟಾರ್ಚರ್ ಅನ್ನ ಕೊಡಲಾಗ್ತಾ ಇದೆ. ದಾವಣಗೆರೆಯ ಭರತ್ ಕಾಲೋನಿಯಲ್ಲಿ ಫೈನಾನ್ಸ್ ಅಧಿಕಾರಿಗಳು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ದಿಲ್ಯಾದ್ ಎಂಬ ಮಹಿಳೆಯಿಂದ 40,000 ರೂಪಾಯಿ ಸಾಲವನ್ನ ಪಡ್ಕೊಳ್ಳಲಾಗಿತ್ತು. ಎಲ್ಲಾ ಸಾಲವನ್ನ ಈಗಾಗಲೇ ತೀರಿಸಿದ್ದಾರೆ ಮಹಿಳೆ ದಿಲ್ಯಾದ್ ಅವರು. ಇನ್ನು ಬಾಕಿ 2,020 ರೂಪಾಯಿ ಮಾತ್ರ ಉಳಿಸ್ಕೊಂಡಿದ್ದಾರೆ. ಮುಂದಿನ ತಿಂಗಳು ಕಟ್ತೀವಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಮನೆ ಬಾಗಿಲಿಗೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಸ್ಥಳೀಯರಿಂದ ತರಾಟೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿಂದ ಸಿಬ್ಬಂದಿಗಳು ಕಾಲ್ಕಿತ್ತಿದ್ದಾರೆ. ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಮಹಿಳೆಯರು ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ನಾಳೆ ಬರ್ರಿ ಅಂದ್ರೆ ನಾಳೆ ಬಂದಕ್ಕೆ ನಾನು ನಾಳೆ ಬರ್ತಾ ಇದ್ದೀನಿ. ನೀವು ಅವತ್ತೇ ಹೇಳ್ಬೇಕಿಂತ ಡೇಟಿಗೆ ಕೊಡ್ತೀನಿ ಅಂದ್ರೆ ನಾವು ಬರಕ್ಕೋಲ್ಲ. ಈಗ ನಾವೇ ಬಂದು ನೀವೇ ಒಂದು ಮಾತಾಡೋದು ಸುಳ್ಳು ಹೇಳೋದು ಹಂಗೆಲ್ಲ ಮಾಡಬಾರ್ದು. ಸುಳ್ಳೆಲ್ಲ ಹೇಳಕ್ ಹೋಗ್ಬಾರ್ದು. ಇರೋ ವಿಚಾರ ಏನ್ ನಡೀತಿ ಅನ್ನೋದು ಕರೆಕ್ಟಾಗಿ ಇರೋ ವಿಚಾರ ಸುಳ್ಳು ಹೇಳಕ್ ಹೋಗ್ಬಾರ್ದು. ಸುಳ್ಳು ಹೇಳಕ್ಕ ನೀವೆಲ್ಲ ಸತ್ಯ ಹೇಳ್ತೀರಿ. ನೀವು ಸತ್ಯ ಬಿಟ್ಟರೆ ಬೇರೆ ಹೇಳ್ತೀರಿ. ನೀವು ಮನೆ ಹತ್ರ ಸಾವು ಬೀಳಿ ಕಳ್ತನ ಮಾಡ್ಕೊಡ್ರಿ. ಕಳ್ತನ ಮಾಡಂಗಿದ್ರೆ ನಾವೇ ಕಿಲ್ಲಿರ್ತೀವಿ. ಕಳ್ತನ ಮಾಡ್ಕೊಂಡ್ ಅಡ್ಡಾಡ್ತಿದೀವಿ ಸರ್ ನಾವು. ಯಾಕೆ ನಡ್ಕೊಂಡ್ ನಡ್ರಿ ಅಲ್ಲಿ ಸ್ಟೇಷನ್ ಅಂತ ಗಮನ ಕೊಡ್ರಿ ಹೋಗಿ ಸರ್ ನಾಳೆ ನಾಳೆ ಕೊಡ್ತೀವಿ. ಗಲಾಟೆ ಮಾಡ್ಬೇಡ್ರಿ. ನೀವು ನಾಳೆ ಬರ್ರಿ ಅಂದ್ರೆ ನಾನು ನಾಳೆ ಬಂದಕ್ಕೆ ನಾನು ನಾಳೆ ಬರ್ತಾ ಇದ್ದೀನಿ. ನೀವು ಅವತ್ತೇ ಹೇಳ್ಬೇಕಿಂತ ಡೇಟಿಗೆ ಕೊಡ್ತೀನಿ ಅಂದ್ರೆ ನಾವು ಬರಕ್ಕೋಲ್ಲ. ಈಗ ನಾವೇ ಬಂದು ನೀವೇ ಒಂದು ಮಾತಾಡೋದು ಸುಳ್ಳು ಹೇಳೋದು ಹಂಗೆಲ್ಲ ಮಾಡಬಾರ್ದು. ಸುಳ್ಳೆಲ್ಲ ಹೇಳಕ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಮಲ್ಲಿಕಾರ್ಜುನ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಮಲ್ಲಿಕಾರ್ಜುನ್, ಸುಗ್ರೀವಾಜ್ಞೆ ಈಗಾಗಲೇ ಹೊರಡಿಸಲಾಗಿದೆ. ಪಾಪ ಸಾಲ ತೆಗೆದುಕೊಂಡಿದ್ದಂತಹ ಮಹಿಳೆ ಈಗಾಗಲೇ 40,000 ತೀರಿಸಿದ್ದಾರಂತೆ. ಇನ್ನು 2,000 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಯಾಕೆ ಸಿಬ್ಬಂದಿಗಳು ಕಿರಿಕ್ ಮಾಡ್ತಾ ಇದ್ದಾರೆ? ಏನಂತೆ ಅವ್ರ ಸಮಸ್ಯೆ? ಯಾಕೆ ಸಮಯಾವಕಾಶ ಕೊಡ್ತಾ ಇಲ್ಲ? ಪ್ರಾಣ ಪಕ್ಷಿ ಹಾರು ಹೋಗ್ಬೇಕಂತ ಏನು ಕತೆ? ಜನರು ನೆಮ್ಮದಿಯಾಗಿ ಬದುಕಬಾರ್ದಂತ ಅಂತ. ರಮ್ಯ, ಈಗ ನೀವು ಹೇಳಿದಂತ ಸತ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರ ಈ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಸುಗ್ರೀವಾಜ್ಞೆಯನ್ನು ಹೊರಡಿಸಿರ್ತಕ್ಕಂಥ, ಅಂದ್ರೆ ಯಾವುದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ನವರು ಏನು ಹಣ ಕೊಟ್ಟಂತಹ ಏನು ವ್ಯಕ್ತಿಗಳಿಗೆ ಕಿರುಕುಳ ಕೊಡಬಾರ್ದು ಅಥವಾ ಮಾನಸಿಕ ಹಿಂಸೆ ಕೊಡಬಾರ್ದು ಅನ್ನುವಂಥ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ಆದ್ರೆ ಈ ಸುಗ್ರೀವಾಜ್ಞೆ ಇಂಥ ಖಾಸಗಿ ಮೈಕ್ರೋ ಫೈನಾನ್ಸ್ ನವರಿಗೆ ತಟ್ಟೋದಿಲ್ವಾ ಅಥವಾ ಈ ಒಂದು ಸುಗ್ರೀವಾಜ್ಞೆ ಇವರಿಗೆ ಗೊತ್ತೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಈ ದಾವಣಗೆರೆ ನಗರದ ಭರತ್ ಕಾಲೋನಿ ಇರ್ತಕ್ಕಂಥ ದಿಲ್ಶಾದ್ ಅವರು ಏನಿದ್ದಾರೆ, ಕಳೆದ 1 ವರ್ಷದ ಹಿಂದೆ ಅಷ್ಟೇ ಒಂದು 40,000 ರೂಪಾಯಿಯನ್ನ ಫೈನಾನ್ಸ್ ಅಲ್ಲಿ ತಗೊಂಡ್ಕೊಂಡಿರ್ತಾರೆ. ಆದ್ರೆ ಎಲ್ಲವನ್ನು ತೀರಿಸಿದ ನಂತರದ ಕೊನೆಗೆ 2,000 ರೂಪಾಯಿ ಮಾತ್ರ ಬಾಕಿ ಇರುತ್ತೆ. ಅದನ್ನು ಕೂಡ ತೀರಿಸುವಂತ ಲೆಕ್ಕದಲ್ಲಿ ಇದ್ರು ಕೂಡ ಅವರು ಕೂಡ, ಆದ್ರೆ ಅವರಿಗೆ ಅನಾರೋಗ್ಯ ಒಂದು ಕಾಡ್ತಾ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಕೂಲಿ ಹೋಗ್ಲಿಕ್ಕೆ ಅಥವಾ ಬೇರೆ ಎಲ್ಲೋ ಕೇಳಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಅಂದ್ರೆ ಇನ್ನೊಂದ ವಾರ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.